ಎಂಟ್ರೆನ್ಸಲ್ಲಿ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಕಡೆ ಮಾಡ್ತಾರೆ. ಹೆಂಗಿದೆ ಜಾಗ ಅಂತ ನೋಡ್ತಿರ್ಬೋದು ನೀವು. ನೋಡಿ ಹೆಂಗಿದೆ ಅಂತ ಒಂದು ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹೆಂಗಿದೆ ವ್ಯೂ ಅಂತ ಒಂದು ಕಮೆಂಟ್ ಹಾಕ್ರಿ. ಹಿಂಗೆ ನೋಡಿಲ್ಲ ಅಂದವ್ರು ನೋಡ್ಕೊಳ್ರಿ ಕ್ಲೀನಾಗಿ. ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಲ್ಮೋಸ್ಟ್ ವಿಡಿಯೋ ಎಂಡ್ ಮಾಡಿಬಿಟ್ಟಿದೆ. ಇವಾಗ ಇಲ್ಲಿಂದ ಎಲ್ಲಿ ಅಂತಂದರೆ ಧರ್ಮಸ್ಥಳದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಏನಿರುತ್ತೆ ಅಂತೆಲ್ಲ ಮುಂದೆ ನೋಡ್ತೀರಾ. ಈಗ ನೆಕ್ಸ್ಟು ಕಟೀಲು ಅಂತ ಹೇಳ್ತಿದ್ದಾರೆ. ನೋಡೋಣ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ, ಏನಿರುತ್ತೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ನೋಡಿ ಹಿಂದೆನೇ ಗಾಡಿ ನಿಂತಿದೆ. ಗಾಡಿ ಮುಂದೆ ನಿಲ್ಸ್ಕೊಂಡು ಅಂದರೆ ಸ್ವಾಮಿಗಳೇನೋ ಪ್ರಸಾದ ತೊಗೊಬೇಕು ಅಂತಂದರು, ತಗೊಂಡಿರಲಿಲ್ಲ. ಅದೇ ಕಾರಣಕ್ಕೋಸ್ಕರ ಇವಾಗ ನಿಲ್ಲಿಸಿದ್ದೀವಿ. ಇವಾಗ ಹೋಗ್ಬಿಟ್ಟು ಅವ್ರು ಪ್ರಸಾದ ಈ ಸಲ ತೊಗೊಂಬರ್ಲಿ. ಬಂದ ಮೇಲೆ ಹೊರಡೋಣ. ಬನ್ನಿರಿ, ಮುಂದೆ ಸಿಗೋಣ. ನೋಡಿ, ಇದು KSRTC ಬಸ್ ಸ್ಟ್ಯಾಂಡು. ಇದೇ ಧರ್ಮಸ್ಥಳ ಎಂಟ್ರೆನ್ಸ್ ಕರೆಕ್ಟಾಗಿ. ನೋಡಿ, ಇದೇ ಧರ್ಮಸ್ಥಳ ಎಂಟ್ರೆನ್ಸು. ಹೆಂಗೆ ಕಾಣುತ್ತೆ ನೋಡಿ ವ್ಯೂ. ಇವಾಗ ಇಲ್ಲಿ ನಮ್ಮ ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ. ಈಗ ಸ್ವಾಮಿಗಳೆಲ್ಲ ಪ್ರಸಾದ ತರಕ್ಕೆ ಹೋಗಿದ್ದಾರೆ. ಅವ್ರು ಪ್ರಸಾದ ಗಿಸಾದ ತಂದಾದ್ಮೇಲೆ ಹೊರಡೋಣ. ಒಂದು ಒಳ್ಳೆ ವ್ಯೂ ಅಂದ್ಕೊಳ್ರಿ. ಇಲ್ಲಿ ಬಿಸಿಲು ಇರೋದಕ್ಕೂ ಹೊತ್ಕೊಂಡು ಚೆನ್ನಾಗಿ ಕಾಣುತ್ತೆ. ಎಲ್ಲ ಸ್ವಾಮಿಗಳೆಲ್ಲ ದರ್ಶನ ಮಾಡ್ಕೊಂಡು ಸ್ವಲ್ಪ ಜನ ಹೋಗ್ತಿದ್ದಾರೆ. ಇವಾಗ ಬರೋರು ಬರ್ತಿದ್ದಾರೆ. ಎಲ್ಲರೂ ಸ್ವಾಮಿಗಳು ಹೋಗೋರು ಎಲ್ಲರೂ ಚೆನ್ನಾಗಿ ದರ್ಶನ ಆಗಲಿ ಅಂತ ನಾವು ಕೇಳ್ಕೊಳ್ಳೋಣ ದೇವರ ಹತ್ರ ಮನಸ್ಸಲ್ಲಿ. ಬನ್ನಿರಿ, ಹೋಗ್ತಾ ಸಿಗೋಣ. ಏನಿರುತ್ತೆ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕು, ಒಂದು ಕಮೆಂಟು, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದನೇ ನಮ್ಗೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಮುಂದೆ ವೀಡಿಯೋ ಮಾಡೋಕ್ಕೆ. ಬನ್ನಿರಿ, ಮುಂದೆ ಸಿಗೋಣ. ಇವಾಗ ಎಂಟ್ರೆನ್ಸಲ್ಲಿದ್ದೀವಿ, ನೋಡ್ತಿರ್ಬೋದು. ಇದೇ ಎಂಟ್ರೆನ್ಸು. ಅಂದರೆ ನಿಂತಿದ್ವಲ್ಲ ಸ್ವಾಮಿಗಳು, ಅಣ್ಣ, ನಾವು ಕಾಫಿ ಕುಡ್ಕೊಬರೋಣ ಅಂತ ಹೋಗ್ತಿದ್ದೀವಿ. ನೋಡಿ, ನಮ್ಮ ಸ್ವಾಮಿಗಳು ಇಲ್ಲೇ ಇದ್ದಾರೆ. ಸ್ವಾಮಿ, ನಿಮ್ಮ ಹೆಸರು ಗೊತ್ತಿಲ್ಲ? ವಿಶ್ವ ಅಂತನಾ? ವಿಶ್ವ ಸ್ವಾಮಿಗಳು ಎಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಜಾಲಿಯಾಗಿದ್ದಾರೆ ಜೊತೆಲಿ. ಸ್ವಾಮಿ, ಹೆಂಗೈತೆ ಟ್ರಿಪ್ಪು ಸ್ವಾಮಿ? ಸೂಪರ್ ಆಗಿದೆ ಸ್ವಾಮಿ. ಏನು ತೊಂದರೆ ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ ಸ್ವಾಮಿಗಳೆಲ್ಲ. ಚೆನ್ನಾಗಾಗ್ತಾ ಇದೆ ದರ್ಶನ, ಎಲ್ಲ ಚೆನ್ನಾಗಿದೆ. ಏನಿಲ್ಲ ಸ್ವಾಮಿ, ಹೋಗಿದ್ದವೆಲ್ಲ ಬೇಗ ಬೇಗ ದರ್ಶನ ಮಾಡ್ಕೊಂಡ್ಬಿಡಿ. ಎಲ್ಲರೂ ಅದೇ ಮಾಡ್ತಾ ಇದೀವಿ, ಬೇಗ ಬರ್ತಾ ಇದೀವಿ. ಇನ್ನು ಮುಂದೆ ಪ್ಲೇಸ್ ನೋಡ್ಬೇಕಲ್ವಾ? ಮುಂದೆ ಪ್ಲೇಸ್ಗಳು ಬೇಗ ನೋಡ್ಬೇಕಂದ್ರೆ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಈಗ ನಾವು ಒಂದು ಕಡೆ ಹೋಗ್ತೀವಿ, ಲೇಟಾಗಿ ಹೋಗುತ್ತೆ. ಇನ್ನೊಂದು ಕಡೆ ಇದು ಮಾಡೋಕೆ ಹೋದಾಗ ಏನಾಗುತ್ತೆ, ಅಲ್ಲಿ ಟೈಮಿಂಗ್ಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದೇ ಕಾರಣಕ್ಕೋಸ್ಕರ ಹೋಗಿತ್ತವೋ ಸ್ವಾಮಿಗಳನ್ನ ಕರ್ಕೊಂಡೋಗಿ ಅಕ್ಕ ಬೇಗ ಬಂದ್ಬಿಡಿ. ನೋಡಿ ಗೈಸ್, ಹಿಂದೆ ನೋಡ್ತಿರೋದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಬಂದು ಒಳಗಡೆ ಹೋಗ್ತೀವಿ, ಒಳಗಡೆ ಹೋಗಿರಲಿಲ್ಲ. ಅದೇ ಒಳಗಡೆ ಬಿಡಲ್ಲ. ಹಿಂಗೆ ಹೋದರೆ ಒಳಗಡೆ ಹಿಂಗೆ ಹೋಗಿ ಒಳಗಡೆ ಇನ್ನೊಂದು ಪಾರ್ಕಿಂಗ್ ಇದೆ, ಆ ಕಡೆ ಹಾಕೋತಿದ್ವಿ. ಇವಾಗ ಆ ಕಡೆ ಪಕ್ಕದಲ್ಲಿ ಹಾಕೊಂಡಿದ್ದೀವಿ ಗ್ರೌಂಡಲ್ಲಿ. ಅವತ್ತೊಂದು ದಿನ ಓದ್ಸಲ್ಲ ನಿಮ್ಗೆ ತೋರಿಸಿದ್ನಲ್ಲ, ಅವಾಗ ಹೋಗಿದ್ದು ವೀಡಿಯೋ ಒಳಗಡೆ ಯಾರೂ ಮಾಡಿರಲ್ಲ, ಅದು ನಾನು ಮಾಡಿದ್ದೆ. ಆ ವೀಡಿಯೋ ಇನ್ನೊಂದು ಇದಲ್ಲಿದೆ, ಮಾಡಿ. ಬನ್ನಿ, ಏನಿರುತ್ತೆ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದೆ ಏನಿರುತ್ತೆ ಅಂತ ನೋಡ್ತೀರಾ. ಬರ್ರಿ, ಮುಂದೆ ಸಿಗೋಣ. ಇಲ್ಲೇ ಗಾಡಿ ಸ್ಟಾಪ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ದೂರ ಆಯಿತು ಅನ್ನೋಂದರೆ ಗರಡಿ ಅನ್ನೋ ಒಂದು ಊರು ಸಿಗುತ್ತೆ. ಅದೇ ಸ್ವಾಮಿಗಳು ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಗೀಕ್ಸು, ಟೀ ಕಾಫಿ ಕುಡಿತೀನಿ ಅಂತಂದರು. ಅದೇ ಕಾರಣಕ್ಕೋಸ್ಕರ ನಿಲ್ಲಿಸಿದ್ವಿ. ಅಲ್ಲೊಂದು ಗಣಪ ಯಾವುದೋ ಒಂದು ದೇವಸ್ಥಾನ ಇದೆ, ಗಣಪನ ದೇವಸ್ಥಾನ ಅನಿಸುತ್ತೆ ಮೇ ಬಿ. ಓದ್ದು ವೀಡಿಯೋಗಳಲ್ಲಿ ನೋಡಿದವ್ರು ಗೊತ್ತಾಗುತ್ತೆ. ಯಾಕಂದರೆ ಒಂದು 3ನೇ ಟ್ರಿಪ್ಪಲ್ಲಿ ಅನಿಸುತ್ತೆ ನಾನು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ತೊಳ್ಕೊಂಡು ಆ ದೇವಸ್ಥಾನದಲ್ಲಿ ಊಟ ಗೀಟ ಮಾಡ್ಕೊಂಡು ಬಿಟ್ಟಿದ್ವಿ. ಆ ಗಾಡಿ ಇಲ್ಲೇ ನಿಲ್ಲಿಸಿದ್ವಿ ರೋಡಲ್ಲಿ. ನೋಡಿ, ಸ್ವಾಮಿಗಳೆಲ್ಲ ಸ್ವಲ್ಪ ಜನ ಅಲ್ಲಿ ಬಂದು ಜ್ಯೂಸ್ ಕುಡಿಯೋರು, ಟೀ ಕುಡಿತಿದ್ದಾರೆ. ಈ ಸ್ವಲ್ಪ ಜನ ಸ್ವಾಮಿಗಳು ಅಲ್ಲಿಂದ ನಡ್ಕೊಂಬರ್ತಾವ್ರು. ಅಲ್ಲಿ ಇಳ್ಕೊಂಡ್ರು ಮುಂದೆ ಕಾಣ್ತಿದ್ದಾರಾ, ಅಲ್ಲಿಂದ ನಡ್ಕೊಂಬರ್ತಾಯಿದ್ರು. ಮರ ಇರೋದಕ್ಕೆ, ಇಲ್ಲಿ ನೆರಳು ಇರೋದಕ್ಕೆ ಆರಾಮಾಗಿ ನಿಂತ್ಕೋಬೋದು. ಇಲ್ಲ ಅಂದರೆ ಶೆಕೆ ಅಂದರೆ ಶೆಕೆ. ಸ್ವಾಮಿ ಬಂದ ನೋಡಿ. ಸ್ವಾಮಿಗಳೆಲ್ಲ ಇದ್ರ ನಮ್ಮ ಸ್ವಾಮಿಗಳೆಲ್ಲ ಇದ್ದಾರೆ. ಎಲ್ಲ ಸ್ವಾಮಿಗಳ ಜ್ಯೂಸು ಟೀ ಕುಡಿತಾರೆ. ಬನ್ನಿರಿ, ನಾವು ಟೀ ಕುಡ್ಕೊಂಡು ಹೋಗ್ತಾ ಸಿಗೋಣ. ನೋಡಿ, ನಾವು ಧರ್ಮಸ್ಥಳದಿಂದ ಡೈರೆಕ್ಟು ಮಲ್ಪೆ ಬೀಚ್ ಕಡೆಗೆ ಬಂದ್ವಿ. ಸ್ವಾಮಿಗಳೆಲ್ಲ ದೇವಸ್ಥಾನ ತೋರಿಸಿ ಅಂತಂದಿದ್ರು. ಫಸ್ಟು ನಾವು ಮಲ್ಪೆ ಬೀಚ್ ತೋರಿಸೋಣ ಅಂತ ಕರ್ಕೊಬಂದಿದ್ದೀವಿ. ಈಗ ಇಲ್ಲಿ ಹೋಗ್ಬಿಟ್ಟು ಸ್ವಾಮಿಗಳನ್ನ ಹೋಗಿ
ಸ್ನಾನ ಮಾಡಿಕೊಂಡು ನೀರಲ್ಲಿ ಆಟಾಡ್ಕೊಂಡು ಬರ್ತಾರೆ ಒಂದು 2 ಅವರು. ಏನು ಅಂತೆಲ್ಲ ಮುಂದೆ ವೀಡಿಯೋದಲ್ಲಿ ನೋಡ್ತೀರಾ. ಬನ್ನಿರಿ ಮುಂದೆ ಸಿಗೋಣ. ಮಲ್ಪೆಗೆ ರೀಚ್ ಆಗಿದ್ದೀವಿ. ಈಗ ಸ್ವಾಮಿಗಳೆಲ್ಲ ನೋಡಿ ಹಿಂದೆ ಬರ್ತಾವ್ರೆ ಎಲ್ಲರೂ ನಡ್ಕೊಂಡು. ಇವರು ಈ ಟ್ರಿಪ್ಪಲ್ಲಿ ಗುರುಸ್ವಾಮಿಗಳು ಇವರು ಎಷ್ಟು 14 ವರ್ಷ ಯಾತ್ರೆ ಮಾಡಿದಾರಂತೆ. 4 ವರ್ಷ ಹೋಯ್ತು ಅಂತಂದರೆ ಇವಾಗಲೇ ಗುರುಸ್ವಾಮಿಗಳು. ಯಾಕಂದರೆ ಒಬ್ಬರು 5 ವರ್ಷ 6 ವರ್ಷ ಮಾಡ್ಕೊಂಡೆ ಗುರುಸ್ವಾಮಿಗಳು ಅಂತ ಇದೆಲ್ಲ ಪೂಜೆಗಳು ಎಲ್ಲ ಮಾಡ್ತಾರೆ. ಬಟ್ ಇವರ ಇದರಲ್ಲಿ ಹೆಂಗೆ ಅಂತಂದರೆ 14 ವರ್ಷ ಆಗಿದ್ರು ಇವರು ಪೂಜೆ ಮಾಡಲ್ವಂತೆ. ಅಂದರೆ ತುಪ್ಪದ ಕೈ ಹೊಡೆದಾಗಿರ್ಬೋದು, ಏನೇನೋ ಸಮಥಿಂಗ್ ಪ್ರೊಸೆಸಿಂಗ್ ಇರುತ್ತೆ ಅದೆಲ್ಲ ಮಾಡೋಕ್ಕೆ ಹೋಗಲ್ವಂತೆ. ಆಲ್ಮೋಸ್ಟ್ ಒಂದು 18 ಇಯರ್ಸ್ ಕಂಪ್ಲೀಟ್ ಆದಮೇಲೆ ಅಂತೆ ಇವರೆಲ್ಲ ಇದು ಮಾಡೋದು. ಇವಾಗ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿಗಳ ಜೊತೆ. ನೋಡಿ ಅಲ್ಲ ಹಾಯ್ ಮಾಡ್ರಿ ಸ್ವಾಮಿ, ನೋಡ್ರಿ ಎಲ್ಲ ಹಿಂದೆ ಬರ್ತಾವ್ರಷ್ಟು. ಈಗ ಅವರೆಲ್ಲ ಈಗ ಡೈರೆಕ್ಟಲ್ಲಿ ಹೋಗ್ಬಿಟ್ಟು ರೇ ಇವೆಲ್ಲ ಹಾಕ್ಸ್ಕೊಬೇಡಿ ಕಣ್ರಿ ಟ್ಯಾಟೋ ಕಣ್ಣ. ನೋಡಿ ಅವ್ರಿಗೆಲ್ಲ ಹೇಳ್ಬೇಕು, ಬಂದಿದ್ದ ಕಡೆ ಎಲ್ಲ ಟ್ಯಾಟೋ ಹಾಕ್ಸ್ಕೊತೀನಿ ಅಂತೆ. ಏನು ಅಷ್ಟೊಂದೇನು ಅವರೆಲ್ಲ ಗೌರ್ಮೆಂಟ್ ಸರ್ಟಿಫಿಕೇಟ್ ತೊಗೊಂಡಿರ್ತಾರೇನ್ರಿ? ಅವ್ರ ಥರ ಹಾಕ್ಸ್ಕೊಳ್ರಿ ಹೊರಗಡೆ ಹೋಗ್ಬಿಟ್ಟು. ಬನ್ರಿ ಹೋಗ್ಬಿಟ್ಟು ಮಲ್ಪೆಯಲ್ಲಿ ಸಿಗೋಣ ಹೊರಗಡೆ. ನೋಡಿ ಏನು ಜನ ಅಂತೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಓಂ ಶಕ್ತಿಗೆ ಹೋಗಿ ಬಂದಿರೋರು ಈ ಕಡೆ ಕರ್ನಾಟಕ ಟ್ರಿಪ್ ಬಂದಿರಬೇಕು ಅನ್ಸುತ್ತೆ. ಮೋಸ್ಟ್ಲಿ ಅವರ ಕರ್ನಾಟಕದವರೇ ಇರ್ಬೇಕು ಅನ್ಸುತ್ತೆ. ಈಗ ನಮ್ಮ ಸ್ವಾಮಿ ಏನ್ರಿ ಪ್ಲ್ಯಾನ್ಸ್ ನಿಮ್ಮದು? ನೀರಲ್ಲಿ ಆಟ ಆಡ್ತಿರೋ, ಬೋಟಿಂಗ್ ಹೋಯ್ತಿರೋ, ಇಲ್ಲ ಆಡ್ತಿರೋ, ಇಲ್ಲ ಈ ಥರ ಆ ಥರ ಹೋಯ್ತಾರ ನೋಡಿ ಇಲ್ಲಿ ಆ ಥರ ಹೋಯ್ತಿರೋ? ಬನ್ನಿ ಮುಂದೆ ಸಿಗೋಣ. ನೋಡಿ ಬಂದವ್ರು ಅನ್ಸದ ಈ ಕಡೆ ಬಂದಾಗ ಆ ಥರ ಟ್ರೈ ಮಾಡಿ. ನಮಗಂತೂ ಆ ಥರ ಅದೇ ಆ ಥರ ಎಲ್ಲ ಹೋಗಿಲ್ಲ. ಅಲ್ಲ ಆಡ್ತಿದ್ಯಲ್ಲ ಆ ಥರ ನೀವು ಬಂದಾಗ ಒಂದು ಸತ ಆರ್ರಿ ಹೇಳ್ತೀನಿ. ಒಂದೊಳ್ಳೆ ಫೋನ್ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ನಮ್ಮ ಸ್ವಾಮಿಗಳು ನೋಡಿ ನಕ್ಕ ಬರ್ತಾವ್ರೆ. ಏನು ಸ್ವಾಮಿ ಏನು ಫುಲ್ ಏನು ಈಜು ಹೊಡಿತೀರಾ, ಆಡ್ತೀರಾ ಬೋಟಿಂಗಲ್ಲಿ? ಹೋಗಿ ಎಲ್ರಿ ಬಟ್ಟೆ ಬಿಚ್ಚಿಬಿಡಿ ಹಂಗೆ ಜಿಗಿತಾ ಇರ್ರಿ ಹೇಳ್ತೀನಿ. ಆಹಾ ಅದು ಚಿಕ್ಕ ಮಕ್ಳದ ಕಣ್ರಿ ರೀ ಸ್ವಾಮಿ. ಆಹಾ ನೋಡಿ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ ಗೈಸ್. ಹೋಸಲ ಬಂದಾಗ ಜನ ಕಮ್ಮಿ ಇತ್ತು, ಇವಾಗ ಜನ ಜಾಸ್ತಿ ಇದ್ದಾರೆ ನೋಡಿ. ಬನ್ರಿ ಮುಂದೆ ಸಿಗೋಣ ಗೈಸ್. ನೋಡಿ ಅದ್ರಾಗ ಬಂದಿದ್ದೀವಿ, ಸ್ವಾಮಿಗಳೆಲ್ಲ ಮಾಡಿದ್ದಾರೆ ನೋಡಿ. ನಮ್ಮ ಸ್ವಾಮಿಗಳೆಲ್ಲ ಸೆಲ್ಫಿ ಗಿಲ್ಫಿ ತಗೊತವ್ರೆ. ನಾನು ಬೇರೆ ಸ್ಲಿಪ್ಪರ್ ಹಾಕೋ ಬಂದ್ಬಿಟ್ಟಿದ್ದೀನಿ, ನಡೀಕೈತಲ್ಲ ನೋಡಿ ಸ್ವಾಮಿಗಳು. ರೇ ನೀರು ಎರ್ಸ ಮಾಡಿ ರೇ ಸ್ವಾಮಿ. ನೋಡ್ರಿ ಎಲ್ಲರೂ ಇದ್ದಾರೆ. ಹೇಳ್ರಿ ಎಲ್ರು ಯಾರು ಎಲ್ಲ ಸ್ವಾಮಿಗಳು ಎಂಜಾಯ್ ಮಾಡ್ತವ್ರೆ. ಎಂಜಾಯ್ ಮಾಡ್ಲಿ. ವಿಡಿಯೋ ಕೇಳಿಸ್ತಿಲ್ಲ ಅನ್ಸುತ್ತೆ, ನೀರು ಸೌಂಡ್ ಜಾಸ್ತಿ ಐತೆ ನೋಡಿ. ಅಲೆ ಹೆಂಗ್ ಬರ್ತಿದೆ, ಅಲೆ ನೋಡ್ರಿ ಹೆಂಗ್ ಬರುತ್ತೆ. ಇಲ್ಲಿ ಗಂಟು ಹೊಡಿತೈತೆ, ಅಲೆ ಜಾಸ್ತಿ ಐತೆ. ಬಿಡ್ರಿ ಹೊಂಟಾಗನ ಆಟಾಡ್ರಿ ಸ್ವಾಮಿ, ಆಟಾಡ್ರಿ ಹೋಗಿ. ಹಾ ಇಲ್ಲಿ ಸ್ವಾಮಿಗಳೆಲ್ಲ ಬರ್ತಾವ್ರೆ ನೋಡಿ. ಎಲ್ಲ RCB ಕಪ್ಪಾಗ ಹೊಡವ್ರೆ. ಬನ್ರಿ ಮುಂದೆ ಸಿಗೋಣ. ನೋಡಿ ನಮ್ಮ ಸ್ವಾಮಿಗಳೆಲ್ಲ ಹೋಗ್ತವ್ರೆ ಬೋಟಿಂಗ್ಗೆ, ರೆಡಿ ಆಗ್ಬಿಡವ್ರೆ. ನಮ್ಮ ಗುರುಸ್ವಾಮಿಗಳು ಇವಾಗ ತಾನು ನೀರಲ್ಲಿ ಆಟಾಡ್ಕೊ ಹೋಗ್ಬಿಟ್ಟು ಬಟ್ಟೆ ಹಾರಿಸ್ತಾ ನಿಂತವ್ರೆ. ರೇ ಹೋಗಿ ಸ್ನಾನ ಮಾಡ್ಬೇಕನ್ರಿ ನೀವು, ಹಂಗೆ ಬರೋಕ್ಕಾಗಲ್ಲ. ಏನಿಲ್ಲ ನೀವು ಹಿಂಗೆ ಹೋಗ್ಬಿಟ್ರೆ ಮೈಯೆಲ್ಲ ಕಟ್ತಾ ಹೋಗ್ಬಿಡ್ತದೆ ನೋಡಿ. ಸ್ವಾಮಿಗಳು ಒಬ್ರು ಅಲ್ಲೇ ಕುತ್ಕೊಬಿಟ್ಟವ್ರು ಹೊರಗಡೆ ಆಲ್ರೆಡಿ. ಎಲ್ಲ ಹೋಯ್ತವ್ರೆ, ಎಲ್ಲ ಇಲ್ಲಿ ಲೈಫ್ ಜಾಕೆಟ್ ಹಾಕೊಂಡು ಹೊರಡ್ತಿದ್ದಾರೆ ನೋಡಿ. ಎಲ್ಲ ರೆಡಿ ಆಗ್ತಾರೆ. ಸ್ವಾಮಿ ಓರಿ. ಹಾಂ ಬರ್ರಿ, ಅವ್ರು ಬರಲಿ ಮುಂದೆ ಸಿಗೋಣ. ನೋಡಿ ಉಡುಪಿ ಕೃಷ್ಣನ ದೇವಸ್ಥಾನ ಎಂಟ್ರೆನ್ಸಲ್ಲಿ ಯಾವ ಥರ ಕಾಣುತ್ತೆ ಅಂತ ಈ ಥರ ಕಾಣುತ್ತೆ. ಅಲ್ಲಿ ಇದೇ ಎಂಟ್ರೆನ್ಸು ದೇವಸ್ಥಾನ. ಇಲ್ಲೇ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ. ಮಕ್ಕಳು ಹೋಗ್ತಾವ್ರೆ, ಎಲ್ಲ ಪೂಜೆಗೆ ಹೋಗ್ತಿರ್ಬೇಕೇನೋ ಟೈಮ್ ಆಗಿರೋದಕ್ಕೆ ನೋಡಿ. ಇದೇ ಎಂಟ್ರೆನ್ಸು ನೋಡಿಲ್ಲ ಅಂದ್ರೆ ನೋಡಿ ಹೇಗೆ ಕಾಣ್ತಿದೆ ಅಂತ. ಸಖತ್ತಾಗಿ ಕಾಣ್ತಿದೆ. ಮೇಲೆ ಮೋಡಕ್ಕೂ ಅದಕ್ಕೂ ಮಸ್ತಾಗಿ ಕಾಣ್ತಿದೆ. ಬನ್ರಿ ಮುಂದೆ ಸಿಗೋಣ.
ಗೈಸ್ ಇವಾಗ ತಾನೇ ಉಡುಪಿ ಕೃಷ್ಣ ದೇವಸ್ಥಾನ ಬಿಟ್ಟು ಇವಾಗ ನಾವು ಕೊಲ್ಲೂರು ಕಡೆ ಹೊರಟಿದ್ದೀವಿ. ನೋಡಿ ಹೈವೇಲಿ ಹೋಗ್ತಾ ಇದ್ದೀವಿ ಆನ್ ರೋಡ್. ಈಗ ಏನು ಅಂತಂದರೆ ಮಾಮೂಲಿ ಗೊತ್ತಲ್ಲ ಸಾಯಂಕಾಲದಷ್ಟೇ ಗಾಡಿಗಳು ಯಾವ ಥರ ಇರುತ್ತೆ ಏನಿರುತ್ತೆ ಅಂತೆಲ್ಲ. ಈ ರೋಡ್ಗಳೆಲ್ಲ ಬರೀ ಏನು ಅಂತಂದರೆ ಬರೀ ದೊಡ್ಡ ಗಾಡಿಗಳದ್ದೇ ತೊಂದರೆಗಳು ಜಾಸ್ತಿ. ಇವಾಗ ಪ್ರೆಸೆಂಟ್ ಇಲ್ಲ ಯಾವುದು ಅಷ್ಟು ದೊಡ್ಡ ಗಾಡಿಗಳಿಲ್ಲ. ಹೋಗ್ತಾ ಹೋಗ್ತಾ ಬರುತ್ತೆ ಎಲ್ಲಿ ನೋಡ್ರೆ ಬರೀ ಲಾಂಗ್ ಗಾಡಿಗಳೇ ಇರ್ತವೆ. ಕಾರ್ಗಳೆಲ್ಲ ಕಮ್ಮಿ, ಬರೀ ಲಾರಿಗಳು ಎಲ್ಲ 16 ವೀಲು 12 ವೀಲು ಎಲ್ಲ ಅಂಥವು ಜಾಸ್ತಿಗಳು ಗಾಡಿ ಓಡಾಡ್ತಿರ್ತವೆ. ಓಡ್ಸೋಕ್ಕೆ ಬೇಜಾರಾಗ್ಬಿಡುತ್ತೆ ಆ ಟೈಮಲ್ಲಿ. ಗಾಡಿಗಳು ಎಲ್ಲ ಅಂಟ್ಕೊಂಡು ಹೋಗ್ತಾ ಇರ್ತಾರೆ. ಯಾವ ಟೈಮಲ್ಲಿ ಅಂದರೆ ಹಿಂದೆ ಬ್ರೇಕ್ ಹೊಡೋದ್ರೆ ಲೈಟಿಂಗ್ಸೇ ಕಾಣಲ್ಲ, ಒಬ್ಬರು ರೆಡಿ ಕೂಡ ಮಾಡಿಸ್ಕೊಳಲ್ಲ ಅವರು. ಆ ಥರ ಪರಿಸ್ಥಿತಿಗಳಿರ್ತವೆ. ಇವಾಗ ಒಂದಾಗ ಹೊರಟಿದ್ದೀವಿ, ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ. ಗೈಸ್ ನೋಡಿ, ಒಂದು ಏನಪ್ಪ ಅಂತಂದರೆ ಈ ಕಡೆ ದೇವಸ್ಥಾನಗಳೆಲ್ಲ ಹೋಗ್ತಾ ಇರ್ತೀವಿ, ಕೊಲ್ಲೂರು ಕಡೆ ಹೋಗ್ತಿರ್ತೀವಿ. ನೋಡಿ ರೋಡಲ್ಲಿ ಒಂದೇ ಒಂದು ಲೈಟ್ ಇಲ್ಲ. ಏನು ಕಥೆಗಳು, ಓಡಾಡೋರ ಕಥೆಗಳು. ಒಂದು ಬೇಜಾರು. ಇಲ್ಲಿಂದ ಕೊಲ್ಲೂರಿಂದ 25 ಕಿಲೋಮೀಟರ್ ಇದೆ. ಆದರೆ ಇದೇ ಬೇಜಾರು ನೋಡ್ರಿ. ರೋಡಲ್ಲಿ ಒಂದು ಕರೆಕ್ಟಾಗಿ ಲೈಟ್ ಇರೋದು, ಫೆಸಿಲಿಟಿಗಳಿಲ್ಲ. ರೋಡ್ ಚೆನ್ನಾಗಿರೋದೊಂದು ದೊಡ್ಡ ವಿಚಾರ ಅಲ್ಲ. ಗಾಡಿ ಒಂದು ರೂಟ್ ಗಾಡಿ ಅಂದರೆ ಒಂದು ರೂಟ್ ಯಾವ ಥರ ಇರುತ್ತೆ ಏನು ನೋಡಿ. ಒಂದೇ ಒಂದು ಲೈಟ್ ಐತೆ. ಈ ಥರ ಒಂಥರ ಡೀಪ್ ರೋಡ್ಗಳಲ್ಲಿ, ಈ ಥರ ಫಾರೆಸ್ಟ್ ರೋಡ್ಗಳಲ್ಲಿ ಒಂದು ಒಳ್ಳೊಳ್ಳೆ ಕ್ಲೀನಾಗಿ ಲೈಟಿಂಗ್ಸ್ಗಳನ್ನ ಫಿಟ್ ಮಾಡೋದೊಂದು ಕೇಳ್ಕೊಬೇಕು. ನೋಡಿ ಎರಡೇ ಲೈಟು ಅಲ್ಲಿಂದ ನೋಡಿದಾಗ ನಾನು ಇದು ಮಾಡೋಕ್ಕಲ್ಲ. ಬನ್ನಿರಿ ಹೋಗ್ತಾ ಸಿಗೋಣ. ಇಲ್ಲಿಂದ ಒಂದು 25 ಕಿಲೋಮೀಟರ್ ಇದೆ ಕೊಲ್ಲೂರು. ಏನಿತ್ತು ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರ. ಬನ್ನಿರಿ ಮುಂದೆ ಸಿಗೋಣ. ಫೈನಲ್ ಆಗಿ ನಾವು ಕೊಲ್ಲೂರು ರೀಚ್ ಆಗಿದ್ದೀವಿ. ನೋಡಿ ಪಾರ್ಕಿಂಗ್ ಹಾಕ್ಕೊಂಡಿದ್ದೀವಿ. ಅಂದರೆ ಡ್ಯಾಮಿಟ್ರಿ ಮಾಡ್ಕೊಂಡವ್ರು ಸ್ವಾಮಿಗಳು ರೂಮ್ ಮಾಡ್ಕೊಂಡೋರ ಕಾರಣಕ್ಕೋಸ್ಕರ ಇಲ್ಲಿ ನೋಡಿ ಡ್ಯಾಮಿಟ್ರಿ ಇದು. ಇಲ್ಲೇ ಗಾಡಿನ ಹಾಕ್ಕೊಂಡಿದ್ದೀವಿ. ಇವಾಗ ಊಟ ಗೀಟ ಮಾಡಿಕೊಂಡು ಮಲ್ಕೊಂಬಿಡ್ಬೇಕು. ನಿದ್ದೆ ಇಲ್ಲ, ಫಸ್ಟು ರೆಸ್ಟ್ ಮಾಡಬೇಕು. ಬನ್ನಿರಿ ನಾಳೆ ಬೆಳಿಗ್ಗೆ ಸಿಗೋಣ. ಏನು ಎತ್ತಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ವೀಡಿಯೋ ಮುಂದೆ ಹಂಗೆ ಕಂಟಿನ್ಯೂ ಆಗುತ್ತೆ. ನಮ್ಮ ಡಾರ್ಲಿಂಗು ರೆಸ್ಟ್ ಮಾಡಲಿವಪ್ಪ. ಅದನ್ನು ನಾನ್ ಸ್ಟಾಪು ಓಡೋಷ್ಟು ಓಡುತ್ತೆ. ಏನು ನಾನ್ ಸ್ಟಾಪ್ ಇಲ್ಲ ಅಂದರೆ 500-600 ಕಿಲೋಮೀಟ್ರ್ ಓಡುತ್ತೆ. ಅದಕ್ಕೂ ಸ್ವಲ್ಪ ರೆಸ್ಟ್ ಇರಲಿ. ಏನತ್ತೆ ಅಂತೆಲ್ಲ ಮುಂದೆ ನೋಡ್ತೀರಾ. ಬನ್ನಿ ಮುಂದೆ ಸಿಗೋಣ ನಾಳೆ ಬೆಳಿಗ್ಗೆ. ಕೊಲ್ಲೂರು ದೇವಸ್ಥಾನ ಆ ಕಡೆ ಊಟ ಅನ್ನ ಸಂತರ್ಪಣೆ ಮಾಡೋ ಜಾಗ. ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಅಂತಂದರೆ ಸಾಂಗ್ ಆಡ್ತಿರೋ ಏನೋ ಕಾರಣಕ್ಕೋಸ್ಕರ ಕಾಪಿ ರೈಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ಕೊಳ್ಳಿಲ್ಲ. ಇವಾಗ ನೋಡಿ ಹೋಗ್ತಾ ಇದ್ದೀವಿ ಗಾಡಿ ಹತ್ರ. ಊಟ ಹೋಗಿ 2 ಫ್ರೈಡ್ ರೈಸ್ ತಿನ್ಕೊಂಡು ಒಂದು ಕಾಫಿ ಕೊಟ್ಕೊಂಡು ಹೊರಟಿದ್ದೀವಿ. ನೋಡಿ ರೋಡು ಅಲ್ಲಿ ಮುಂದೆ ಇಲ್ಲಿಂದ ಒಂದು 500 ಮೀಟ್ರ್ ಆಗುತ್ತೆ. ಇನ್ನೊಂದು ಜಾಸ್ತಿನೇ ಆಗ್ಬೋದು, ಒಂದು 700 ಮೀಟ್ರ್ ಆಗುತ್ತೆ. ಹೋಗ್ತಾಯಿದ್ದೀವಿ. ಏನಂದರೆ ಅದು ಎಕ್ಸ್ಪೆನ್ಸಿವ್ ಅಂದ್ಕೊಳ್ರಿ. ಈ ಕಡೆ ಎಲ್ಲ ಊಟಗಳು ತಿನ್ನೋಕ್ಕಾಗಲ್ಲಪ್ಪ. ನಮ್ಮ ಊರ ಕಡೆ ಎಲ್ಲ ಇಲ್ಲಿನ ಊಟಕ್ಕೆ 7-8 ಜನ ಊಟ ಮಾಡ್ಬೋದು. 2 ಊಟ 3 ಜನ ಊಟ ಮಾಡಿದ್ರೆ ಹಿಂಗಾಗದ ಪರಿಸ್ಥಿತಿ. ನಮ್ದು ಏನೂ ಮಾಡೋಕ್ಕಾಗಲ್ಲ ಹೊರಗಡೆ ಬಂದರೆ. ಬನ್ನಿರಿ ಮುಂದೆ ಸಿಗೋಣ. ನಾಳೆ ಬೆಳಿಗ್ಗೆಯಿಂದ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಈಗ ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಡ್ತೀವಿ. ಬನ್ನಿರಿ ನಾಳೆ ಬೆಳಗ್ಗೆ ಸಿಗೋಣ. ಮುರುಡೇಶ್ವರ ರೀಚ್ ಆಗಿದ್ದೀವಿ. ಎಂಟ್ರೆನ್ಸು ನೋಡಿ. ಈ ಇದು ನೋಡೋಕೆ ಒಂಥರ ತಲೆ ಎತ್ತು ನೋಡಬೇಕು. ಒಳಗಡೆ ಎಲ್ಲ ಸ್ವಾಮಿಗಳು ಹೋಗ್ತಿದ್ದಾರೆ ದರ್ಶನ ಮಾಡ್ಕೊಳಕ್ಕೆ. ಸ್ವಾಮಿ ಯಾಕ್ರಿ ಹೋಗಲ್ಲ ಸ್ವಾಮಿ? ಹೋಗಲ್ವಾ? ಹಾಂ, ಸ್ವಾಮಿಗಳ ದರ್ಶನಕ್ಕೆ ಹೋಗ್ತಿದ್ದಾರೆ. ನಾವು ಸ್ವಲ್ಪ ಎಷ್ಟು ಮಾಡೋಣ. ಗಾಡಿ ಹೋಯ್ತು. ಸ್ವಾಮಿಗಳು ನಾವು ವೀಡಿಯೋ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡೆ. ಮುಂದೆ ಗಾಡಿ ಕಲ್ಯಾಣ ಹತ್ರ ಹಾಕೋತೀನಿ ಅಂತ ನೋಡಿ. ಶಿವಪ್ಪನ ಸ್ಟ್ಯಾಚ್ಯೂನ ರೆಡಿ ಮಾಡ್ತಿರ್ಬೇಕು. ಆ ಕಾರಣಕ್ಕೋಸ್ಕರ ಇದು ಮಾಡ್ತಿದ್ದಾರೆ. ನೋಡಿ ವೆದರ್ ಹೆಂಗಿದೆ ಅಂತ. ಬನ್ನಿರಿ ಮುಂದೆ ಸಿಗೋಣ. ಐಸ್ ನೋಡಿ ಮುರುಡೇಶ್ವರ ಬೀಚ್ ಅಂದರೆ ಆಟ ಆಡೋಕ್ಕೆ ಇವಾಗ ಎಷ್ಟು ಕ್ಲೀನಾಗಿ ಬಿಟ್ಟಿದ್ದಾರೆ ಅಂದರೆ, ಅವಾಗ ಸಿಕ್ಕಾಪಟ್ಟೆ ಗಲೀಜಿರ್ತಿತ್ತು ಬೀಚು. ಅವಾಗ ಪರವಾಗಿಲ್ಲ, ಇವಾಗ ಸ್ವಲ್ಪ ಕ್ಲೀನಾಗಿದೆ. ಮತ್ತು ನೀರು ಇಲ್ಲಿ ಗಂಟ ಬರ್ತಿತ್ತು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೀರು. ಎಲ್ಲ ಬೋಟಿಂಗ್ ಎಲ್ಲ ಆಟ ಆಡಿಸ್ತಿದ್ದಾರೆ ಜನ. ಓಕೆ ನೋಡಿ ಹೆಂಗಿದೆ ವೆದರ್. ಇಲ್ಲಿ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತೈತೆ. ಎಲ್ಲ ಆಟ ಆಡ್ತವ್ರೆ. ಮಲ್ಪೆಗೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ, ಇದು ಎಂಟ್ರೆನ್ಸ್ ಎಲ್ಲ ಸಿಗುತ್ತೆ, ಮಲ್ಪೆ ಸೆಂಟ್ರಲ್ ಸಿಗುತ್ತಲ್ಲ ಆ ಥರ ನೋಡಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ನೀರಲ್ಲಿ ಇವಾಗ ಆಟ ಆಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಸ್ವಾಮಿಗಳು ಎಷ್ಟೊತ್ತಿಗೆ ಬರ್ತಾರೆ ಏನೋ ಗೊತ್ತಿಲ್ಲ. ದರ್ಶನಕ್ಕೆ ಇವಾಗ ಜಸ್ಟ್ ಹೋಗಿದ್ದಾರೆ. ಹೆಂಗೆ ಕಾಣುತ್ತೆ ನೋಡಿ ಇಲ್ಲಿಂದ ಸ್ಟ್ಯಾಚ್ಯೂ ಹೆಂಗೆ ಕಾಣ್ತಿದೆ. ಮಸ್ತಾಗಿ ಕಾಣುತ್ತೆ.
ವೆದರ್ ಮಾತ್ರ ವೆದರ್ ಹಂಗೆ ಇದೆ. ನೀರು ಸ್ವಲ್ಪ ತಣ್ಣಗಿದೆ, ಇಲ್ಲ ಅಂದರೆ ಹಬ್ಬ ಕೇಳಬಾರ್ದು ಆ ಮಟ್ಟಿಗೆ ಹೋಗುತ್ತೆ. ಸೂರ್ಯ ಚಂದ್ರ ಅಂತ ಸಾಂಗ್ ಹೇಳ್ಬೇಕಷ್ಟೇ, ಆ ಮಟ್ಟಿಗೆ ಬಿಸಿಲು ಹೊಡಿತೈತೆ. ಏನು ಬೋಟಿಂಗ್ ಎಲ್ಲ ಏನೋ ಅಪ್ಪ, ನಮ್ಮ ಸಾಮ್ಗಳನ್ನೇನ ಖರ್ಚು ಮಾಡಾಕ್ಬಿಟ್ಟವ್ರೆ ಮಲ್ಪೆ ಬೀಚಲ್ಲಿ ಬೋಟಿಂಗ್ ಹೋಗಿ. ಬನ್ನಿರಿ ಮುಂದೆ ಸಿಗೋಣ. ಗಾಯ್ಸ್ ನೋಡಿ, 1 ಅವರ್ ಬೋಟಿಂಗ್ ಹೋಗ್ತಾಯಿದ್ದೀವಿ. ಸಾಮ್ಗಳಿದ್ರೆ ಹಾಯ್ ಮಾಡ್ರಿ ಸಮಯ, ಹಾಯ್ ಮಾಡ್ರಿ ಎಲ್ಲ ಸಾಮ್ಗಳು, ಹಾಯ್ ಮಾಡ್ರಿ. ನೋಡಿ ಹೋಗ್ತಾ ಇದ್ದೀವಿ. ಹೆಂಗಿದೆ ಪ್ಲೇಸು? ಒಂದು 15 ಕಿಲೋಮೀಟರ್ನ ಇರ್ಬೇಕು ಅನ್ಸುತ್ತೆ. ಇದು ಹೋಗ್ತಾ ಇದ್ದೀವಿ. ಬಿಸಿಲು ಹಿಂಗಿರೋದಕ್ಕೆ ಈ ಥರ ಕ್ಲಾರಿಟಿ ಕಾಣುತ್ತೆ ನೋಡಿ. ನಮ್ಮ ಮಣ್ಣ ಎಲ್ಲ ಕೂದ್ರೆ ಹಾಂ ಹಾಯ್ ಮಾಡೋ ಇಷ್ಟು ಸಿಕ್ಕಾಬಿಟ್ಟೆ ಐತೆ. ಬನ್ನಿರಿ ಮುಂದೆ ತೋರಿಸ್ತೀನಿ ವ್ಯೂನ. ನೋಡ್ರಿ ಹೆಂಗಿದೆ ವ್ಯೂ. ಇನ್ನೂ ಒಳಗಡೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಒಳ್ಳೆ ವ್ಯೂ ಐತೆ ನೋಡಿ. ನಮ್ಮ ಸಾಂಗ್ಗಳೆಲ್ಲ ಎಂಜಾಯ್ ಮಾಡ್ತವ್ರೆ ನೋಡಿ. ಎಲ್ಲ ಒಳಗಡೆ ಸ್ವಲ್ಪ ಜನ ಕೂತವ್ರೆ. ಇನ್ನೊಂದೇನಂದ್ರೆ ಸ್ವಲ್ಪ ಜಾಮಿಗಳು ಬಂದಿರಿ ಇನ್ನೂ ಒಂದು ಒಳ್ಳೆ ಕ್ರೇಜ್ ಇರ್ತಿತ್ತು. ಸಾಮ್ಗಳು ಬರಲಿಲ್ಲ. ಒಂದು 15 ಜನ ಬಂದಿದ್ದಾರೆ ಸಾಮ್ಗಳು. ಬನ್ರಿ ನೋಡಿ, ಒಳ್ಳೆ ವ್ಯೂ ಇದೆ. ಇನ್ನು ಮುಂದೆ ಹೋಗ್ತಾ ತೋರಿಸಿ ಮನೆ ಒಳ್ಳೆ ನೋಡಿ, ಎಲ್ಲೂ ಬೋಟಿಂಗ್ಗಳು ಹೋಗ್ತಾವ್ರೆ ಸುಮಾರು ಜನ ನೋಡಿ. ಬನ್ರಿ ಮುಂದೆ ತೋರಿಸ್ತೀನಿ ನಿಮಗೆ. ನಮ್ಮ ಸಾಮ್ಗಳು ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಹೆಂಗೈತೆ ಸಮಯ? ಎಂಜಾಯ್ ಮಾಡ್ತಾರೆ, ಸಖತ್ತಾಗಿದೆ. ಚೆನ್ನಾಗಿದ್ಯಾ? ಫುಲ್ ದಿಲ್ ಖುಷಿ ಆಗ್ಬಿಟ್ಟಾರೆ ನೋಡಿ. ಪ್ಲೇಸ್ ಕಾಣ್ತಿರ್ಬೋದು ಹಿಂದೆ ಹೆಂಗಿದೆ ವ್ಯೂ ಅಂತ. ಬಟ್ ಏನು ಅಂತಂದರೆ ಸ್ವಲ್ಪ ನೀರು ಕಮ್ಮಿ ಆಗ್ಬಿಟ್ಟಿದೆ, ಅದೊಂದು ಮೇಜರ್ ಇವಾಗ ಇಲ್ಲಿ ಇದು ಕಾಣ್ತಿರೋದು ನಮಗೆ ಪಾಯಿಂಟು. ನೀರೊಂದು ಜಾಸ್ತಿ ಇದ್ಬಿಟ್ಟಿದ್ರೆ ನಮ್ಮ ಸಾಂಗ್ಗಳು ಫುಲ್ಲು ಕಳೆದೋಗ್ಬಿಟ್ಟಿರೋರು ಮಸ್ತಾಗಿರೋದು ಅಂದ್ಕೊಳ್ರಿ. ನೀರು ಸ್ವಲ್ಪ ಕಮ್ಮಿ ಆಗಿದೆ. ನೋಡ್ತಿರ್ಬೋದು ಹಿಂದೆ ಹೆಂಗೆ ಕಾಣ್ತಿದೆ ವ್ಯೂ ಅಂತ ನೋಡಿ. ಮಸ್ತಾಗಿ ಕಾಣ್ತಿದೆ, ಒಂದು ಒಳ್ಳೆ ವ್ಯೂ ಇದೆ ಇಲ್ಲಿ. ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಬ್ರಿಡ್ಜ್ ಹತ್ರ ಹೋಗ್ತಾರೆ ಕರ್ಕೊಂಡು. ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ. ಹೆಂಗಿದೆ ವ್ಯೂ ಇವಾಗ. ಇಲ್ಲಿ ಬ್ರೇಕು ಅಂದರೆ ಇಲ್ಲಿ ಕಾಣ್ತಿದ್ಯಾ, ಒಂದು 5 ನಿಮಿಷ ಬ್ರೇಕ್ ಕೊಡ್ತಾರೆ ಏನಾದರೂ ಜ್ಯೂಸ್ ಗೀಸ್ ಕುಡಿಯೋಕ್ಕೆ ಅಂತ. ಇವಾಗ ಇಲ್ಲಿ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಮುಂದೆ ಒಂದು ರೌಂಡ್ ಹೋಗಬೇಕು. ಆ ರೌಂಡ್ ಹೋಗ್ಬಿಟ್ಟು ತಿರ್ಗಾ ರಿಟರ್ನ್ ಕರ್ಕೊಂಡು ಹೋಗ್ತಾರೆ. ಏನಂತ ನೋಡಿ ತೋರಿಸ್ತೀನಿ ಬನ್ನಿರಿ ಮುಂದೆ. ಹೆಂಗಿದೆ ವ್ಯೂ ಅಂತ ಒಂದು ಕಮೆಂಟ್ ಹಾಕ್ರಿ. ಹಿಂಗೆ ನೋಡಿಲ್ಲ ಅಂದವ್ರು ನೋಡ್ಕೊಳ್ರಿ ಕ್ಲೀನಾಗಿ. ಎಂಟ್ರೆನ್ಸಲ್ಲಿ ಅಂದರೆ ಫ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಕಡೆ ಮಾಡ್ತಾರೆ. ಹೆಂಗಿದೆ ಜಾಗ ಅಂತ ನೋಡ್ತಿರ್ಬೋದು ನೀವು ನೋಡಿ ಹೆಂಗಿದೆ ಅಂತ. ಒಂದು ಹಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇಷ್ಟ ಆದವರೊಂದು ಏನು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ಹಿಂಗೆ ಕಮೆಂಟ್ ಬಾಕ್ಸಲ್ಲಿ. ಯಾರಾದರೂ ಫ್ರೀ ವೆಡ್ಡಿಂಗ್ ಶೂಟ್ ಆಗಿರ್ಬೋದು, ಏನಾದರೂ ಮಾಡಿಸ್ಬೇಕಾದ್ರೆ 1 ಅವರಾಗಿ ಬನ್ನಿ ನೋಡಿ ಹೆಂಗಿದೆ ಪ್ಲೇಸ್ ಅಂತ. ನಮ್ಮ ಸ್ವಾಮಿಗಳೆಲ್ಲ ಫೋಟೋಗಳು ತಗೊತಾರೆ ನೋಡ್ರಿ ಇಲ್ಲಿ. ಆ ಸ್ವಾಮಿ ಫುಲ್ ಹೀರೋ, ಅವ್ರಿಗೆ ಫುಲ್ ಜೂಮ್ ಹಾಕ್ಬಿಡಿ. ಎಲ್ಲ ಸ್ವಾಮಿಗಳೆಲ್ಲ ಫೋಟೋಗಳು ತಗೊತಾರೆ ನೋಡಿ ಹೆಂಗಿದೆ ವ್ಯೂ ಅಂತ. ನೋಡ್ದಿರೋ ಪ್ಲೇಸ್ಗಳನ್ನ ನೋಡೋದಲ್ಲ, ಈ ಥರ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡಬೇಕು. ಅವಾಗ ಕಳೆದೋಗೋದಂತ ಗ್ಯಾರಂಟಿ ಎಲ್ಲರೂ. ಹಿಂಗಿದೆ ನೋಡಿ ಸುತ್ತ ಮೇಲೆ ಎಲ್ಲ ತೆಂಗಿನ ತೋಟದ ಮಧ್ಯ ಎಲ್ಲ ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರಲ್ಲ, ಅದೇ ಕಾರಣಕ್ಕೋಸ್ಕರ ಇಲ್ಲೇ ಡೆಕೋರೇಷನ್ ಮಾಡಿರೋದು. ಇಲ್ಲಿ ಹೆಂಗಿದೆ ನೋಡಿ. ಇಲ್ಲಿ ವಾಸ ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಇವರೆಲ್ಲ ಇವರೆಲ್ಲ ಹಿಂಗೆ ನಡ್ಕೊಂಡು ಹೋಗೋದಲ್ಲ, ಬರೀ ಬೋಟಿಂಗೆಲ್ಲ ಬರೋದಲ್ಲ ನೋಡಿ. ಮನೆ ಮುಂದೆಲ್ಲ ಬೋಟೆಲ್ಲ ಮಡಿಕೊಂಡಿದ್ದಾರೆ ಜನರು ನೋಡ್ರಿ. ಹಿಂಗಿದೆ ಪ್ಲೇಸು. ಬನ್ನಿರಿ ಮುಂದೆ ಸಿಗೋಣ. ನೋಡಿ ಹಿಂಗಿದೆ ಅಂತ ಕಮೆಂಟ್ ಬಾಕ್ಸಿಗೆ ಕಮೆಂಟ್ ಮಾಡಿರಿ. ಹಂಗೆ ಅಡ್ಡದಾರಿ ಇದು. ಹಿಂಗಿದೆ ನೋಡಿ ಹತ್ಕೊಂಡು ಹೋಗೋದು. ಇಲ್ಲಿಂದ ಅಲ್ಲಿಗೆ ಎಂಟ್ರೆನ್ಸ್. ಬನ್ನಿರಿ ಮುಂದೆ ಸಿಗೋಣ. ಸಾಂಬಾರು ಫುಲ್ಲು ಎಂಜಾಯ್ ಮಾಡ್ತಾರೆ ಅನ್ಕೊಳ್ರಿ. ಬಂದವ್ರು ಮಾತ್ರ ಫುಲ್ ಕ್ರೇಜಿಯಾಗಿ ಎಂಜಾಯ್ ಮಾಡ್ತಿದ್ದಾರೆ. ಎಲ್ಲ ಫುಲ್ ಎಂಜಾಯ್ ಮಸ್ತಾಗಿದೆ ಮಾತ್ರ. ಅದೇ ಐಸ್ಲ್ಯಾಂಡ್ ಕಾಣ್ತಿದ್ಯಾ, ಅಲ್ಲೇ ಹೋಗಿ ಜ್ಯೂಸ್ ಗೀಸ್ ಕುಟ್ಕೊಂಡು ಸ್ವಲ್ಪ ಅಲೌನ್ಸ್ ಯಾವ್ದು 20 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನೋಡ್ರಿ. ಒಂದು ಒಳ್ಳೆ ವ್ಯೂ ಇದೆ.
ಸೂಪರ್ ಆಗಿದೆ ಸಮಯ ಸೂಪರ್ ನೋಡ್ರಿ ಹೆಂಗಿದೆ ಅಂತ ನೋಡ್ರಿ ಮುಂದೆ ಸಿಗೋಣ ಗೈಸ್. ಈಗ ಜಸ್ಟ್ ಒಂದು 10 ನಿಮಿಷದಿಂದ ನಾವು 1 ಅವರ್ ಬೋಟಿಂಗ್ ಬಿಟ್ಟು 1 ಅವರಿಂದ ಡೈರೆಕ್ಟ್ ಗೋಕರ್ಣಗೆ ಹೊರಟಿದ್ದೀವಿ. ನೋಡ್ತಿರ್ಬೋದು ರೋಡ್ ಹೇಗಿದೆ ಅಂತ. ಈ ಥರ ರೋಡ್ಗಳು ಸಿಕ್ಬಿಟ್ರೆ ಆರಾಮಾಗಿ ಗಾಡಿ ಓಡಿಸ್ಬೋದು ಅಂದ್ಕೊಳ್ರಿ, ಯಾವುದೇ ಥರ ಟೆನ್ಷನ್ಗಳಿರಲ್ಲ. ಬಟ್ ಒಂದೊಂದು ಕಡೆ ಇರ್ತವೆ ರೋಡ್ಗಳು, ನೋಡ್ತಾ ಇದ್ರೆ ಟೆನ್ಷನ್ ಆಗ್ಬಿಡ್ತದೆ. ಓಡ್ಸೋಕ್ಕಾಗಲ್ಲ, ಏನಿಲ್ಲ, ಬರೀ ಕುತುಗುಗಳೇ ಒಂದೊಂದಲ್ಲ ಆವಾಗ ತಲೆ ಕೆಟ್ಟೋಗ್ಬಿಡುತ್ತೆ. ಬಟ್ ಈ ಕಡೆ ರೋಡ್ ಕಡೆ ಅಕ್ಕಪಕ್ಕದಲ್ಲಿ ನೇಚರ್ಗಳು ನೋಡಿರ್ಬೋದು ಎಷ್ಟು ನೋಡ್ರಿ ಹೆಂಗಿರುತ್ತೆ ಅಂತ. ಹಿಂದೆ ಕೂಡ ಹಂಗೆ ದೊಡ್ಡ ಬೆಟ್ಟ ಕೊಟ್ಟು ರೋಡ್ ಮಾಡಿರೋದಲ್ವ, ಇದೇ ಕಾಣೋದು. ಸ್ವಲ್ಪ ರೋಡ್ ಮಸ್ತಾಗಿ ಕಾಣೋದು ಅಂದ್ಕೊಳ್ರಿ ಹೋಗ್ಬೇಕಾದ್ರೆ. ಪ್ರೆಸೆಂಟ್ ವ್ಯೂ ಹಿಂಗಿದೆ ಬನ್ರಿ ಮುಂದೆ ಸಿಗೋಣ. ನಾವು ಫೈನಲಾಗಿ ಗೋಕರ್ಣಗೆ ರೀಚ್ ಆಗಿದ್ದೀವಿ. ಗಾಡಿನ ಅಲ್ಲಿ ಆ ಕಡೆ ಪಾರ್ಕ್ ಮಾಡೋಣ ಅಂತ. ಇವಾಗ ಸ್ವಾಮಿಗಳೆಲ್ಲ ದರ್ಶನಕ್ಕೆ ಹೋಗ್ತಿದ್ದಾರೆ ಟೆಂಪಲ್ಗೆ. ಏನಪ್ಪ ಅಂತಂದರೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ಮುಂದೆ ಒಳ್ಳೊಳ್ಳೆ ಬ್ಲಾಗ್ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.